ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು HP ಎಲೆಕ್ಟ್ರಿಕಲ್ ವರ್ಕ್ಸ್. ಹೋದ ವಿಡಿಯೋದಲ್ಲಿ ನಾವು ಇನ್ವರ್ಟರ್ ಯಾವ ಥರ ಕ್ಯಾಲ್ಕುಲೇಷನ್ ಮಾಡಬೇಕು, ಇನ್ವರ್ಟರ್ ಯಾವ ಥರ ತಗೋಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದ್ವಿ. ಈಗ ಬ್ಯಾಟ್ರಿ, ಅದು ಇನ್ವರ್ಟರ್ಗೆ ನಾವು ಅಸೆಂಬಲ್ ಮಾಡೋಂಥ ಬ್ಯಾಟ್ರಿನ ಯಾವ ಥರ ಕ್ಯಾಲ್ಕುಲೇಷನ್ ಮಾಡಬೇಕು, ಯಾವ ಥರ ತಗೋಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಈಗ ಬ್ಯಾಟ್ರಿ ಸೈಜ್ ಹೇಗಂದ್ರೆ ಸೇಮ್ ನಾವು ಇನ್ವರ್ಟರ್ ಯಾವ ಥರ ಕನೆಕ್ಟೆಡ್ ಲೋಡ್ ನಾವು ತಗೊಂಡಿದ್ವೋ ಕ್ಯಾಲ್ಕುಲೇಷನ್ ಮಾಡಿ, ಅದೇ ಥರ ಇದು ಸಹ. ಈಗ ಫಾರ್ ಎಕ್ಸಾಂಪಲ್ ನಾವು ಹತ್ರ 15 ನಂಬರ್ಸ್ ಆಫ್ ಲೈಟ್ 10 ವ್ಯಾಟ್ಸ್ ಇದೆ ಅನ್ಕೊಳ್ಳಿ, ಅದು 150 ವ್ಯಾಟ್. 2 ನಂಬರ್ಸ್ ಆಫ್ ಫ್ಯಾನ್ 75 ವ್ಯಾಟ್ಸ್ 150 ವ್ಯಾಟ್. 1 ನಂಬರ್ ಆಫ್ ಫ್ರಿಡ್ಜ್ 500 ವ್ಯಾಟ್ 500 ವ್ಯಾಟ್. 1 ನಂಬರ್ ಆಫ್ ಟಿವಿ 150 ವ್ಯಾಟ್ 150 ವ್ಯಾಟ್ ಆಯಿತು. ಟೋಟಲ್ ಬಂದು 950 ವ್ಯಾಟ್ ಕನೆಕ್ಟೆಡ್ ಲೋಡ್ ಆಯಿತು. ಆ ಬ್ಯಾಟ್ರಿ ಎಫಿಷಿಯನ್ಸಿ ಅಂದರೆ ಬ್ಯಾಟ್ರಿ AH ಅಂತ ಕರೀತಾರಲ್ವಾ, ಆಂಪೇರ್ ಅವರ್ ಅಂತ. AH ಅಂದರೆ ಆಂಪೇರ್ ಅವರ್. ಅದನ್ನು ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದಕ್ಕೆ ಒಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾ ಬಂದು ವ್ಯಾಟ್ ಇಂಟು ಬ್ಯಾಕಪ್ ಟೈಮ್. ಬ್ಯಾಕಪ್ ಟೈಮ್ ಅನ್ನೋದು ನಿಮ್ಗೆ ಎಷ್ಟು ಅವರ್ ಬ್ಯಾಕಪ್ ಬೇಕು, 1 ಅವರ 2 ಅವರ, ಅದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬ್ಯಾಟ್ರಿ ವೋಲ್ಟೇಜು ಇಂಟು ಬ್ಯಾಟ್ರಿ ಎಫಿಷಿಯನ್ಸಿ ಇಂಟು ಇನ್ವರ್ಟರ್ ಎಫಿಷಿಯನ್ಸಿ. ಓಕೆನಾ? ಈಗ AH ಈಸ್ ಈಕ್ವಲ್ ಟು ನಮ್ಮದು ಕನೆಕ್ಟೆಡ್ ಲೋಡು 950 ವ್ಯಾಟ್ ಆಯಿತು, ಇಂಟು ನಮಗೆ ಮಿನಿಮಮ್ 3 ಅವರ್ಸ್ ಬೇಕು. 3 ಅವರ್ಸ್ ತೊಗೊಂಡಿದ್ವಿ. ಬ್ಯಾಟ್ರಿ ವೋಲ್ಟೇಜ್ 24 ವೋಲ್ಟ್ಸು. 0.8 0.8 0.8 0.8 ಯಾಕೆ ಬ್ಯಾಟ್ರಿ ಎಫಿಷಿಯನ್ಸಿ ಇನ್ವರ್ಟರ್ ಎಫಿಷಿಯನ್ಸಿ ತಗೊಂಡಿದ್ವಿ ಅಂದರೆ, ಯಾವುದೇ ಎಕ್ವಿಪ್ಮೆಂಟ್ ಆಗಲಿ ಅದು 100% ನಮಗೆ ಔಟ್ಪುಟ್ ಕೊಡಲ್ಲ. ಅದೇನಿದ್ರು 0. ಅಂದರೆ 80% ಮಾತ್ರ ನಮಗೆ ಔಟ್ಪುಟ್ ಕೊಡುತ್ತೆ. ಅದಕ್ಕೆ 0.8 ತಗೊಂಡಿದ್ದೀವಿ. 24 ವೋಲ್ಟ್ಸ್ ಏನಂದ್ರೆ, ಕೆಲವೊಂದು ಸಿಂಗಲ್ ಬ್ಯಾಟ್ರಿ ಯೂಸ್ ಮಾಡಿದ್ರೆ 12 ವೋಲ್ಟ್ಸ್ ಇರುತ್ತೆ. ಡಬಲ್ ಬ್ಯಾಟ್ರಿ ನಾವು ಸೀರೀಸ್ ಕನೆಕ್ಟ್ ಮಾಡ್ಕೊಂಡಿದ್ರೆ 24 ವೋಲ್ಟ್ಸ್ ಇರುತ್ತೆ. ಆ ಥರ ವೋಲ್ಟೇಜ್ ಕೂಡ ನಮಗೆ ವೇರಿಯೇಷನ್ ಆಗ್ತಾ ಇರುತ್ತೆ, ಡಿಪೆಂಡ್ ಅಪಾನ್ ಇನ್ವರ್ಟರ್. ಆಮೇಲೆ ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ದಾದ್ಮೇಲೆ ನಮಗೆ 950 ಇಂಟು 3 2850, 24 ಇಂಟು 0.8 ಇಂಟು 0.8 15.36. ಟೋಟಲ್ AH ನಮಗೆ 185.54 ಆಯಿತು. ಆಗ ನಾವೇನು ಮಾಡಬೇಕು, ನಾರ್ಮಲ್ ಹೇಳಂಗೆ ರೌಂಡ್ ಫಿಗರ್ ಅಂದಂಗೆ 200 AH. 200 AH ಹಾಕೊಂಡ್ರೆ ನಿಮಗೆ 3 ಅವರ್ಸ್ ಬ್ಯಾಕಪ್ ಟೈಮ್ ಬರುತ್ತೆ ಈ ಕನೆಕ್ಟೆಡ್ ಲೋಡ್ಗೆ. ಓಕೆನಾ? ಈಗ ಟೈಪ್ಸ್ ಆಫ್ ಬ್ಯಾಟ್ರಿ ಹೇಳ್ತೀನಿ. ಟೈಪ್ಸ್ ಆಫ್ ಬ್ಯಾಟ್ರಿ ಅಂದರೆ VRLA ಅಂತ ಬರುತ್ತೆ. ಅಂದರೆ ವಾಲ್ವ್ ರೆಗ್ಯುಲೇಟೆಡ್ ಲೀಡ್ ಆಸಿಡ್. ಲೀಡ್ ಆಸಿಡ್ ಅಂದರೆ ಈಗ ನಾವು ಡಿಸ್ಟಿಲ್ ವಾಟರ್ ಹಾಕ್ತಾ ಇರ್ತೀವಿ ಮನೇಲಿ, ನೀವು ಸಹಜವಾಗಿ ನೋಡಿರ್ತೀರಾ. ಡಿಸ್ಟಿಲ್ ವಾಟರ್ಗೆ ಹಾಕ್ತಾರೆ ಬ್ಯಾಟ್ರಿಗೆ, ತೆಗೆದ್ಬಿಟ್ಟು ಅದರಲ್ಲಿ ಲೆವೆಲ್ ಎಷ್ಟಿದೆ ಅಂದ್ಬಿಟ್ಟು ರೆಗ್ಯುಲೇಟೆಡ್ ವಾಲ್ ಇರುತ್ತಲ್ಲ ಮೇಲೆ, ಅದನ್ನು ಓಪನ್ ಮಾಡಿ ಆಸಿಡ್ನ ಫಿಲ್ ಮಾಡ್ತಾರೆ. ಸರ್ವಿಸ್ ಮಾಡಬೇಕಾದ್ರೆ ಆಗಲಿ, ಇಲ್ಲಾಂದರೆ ನೀವೇ ಮನೇಲಿ ಯಾರಾದರೂ ಸ್ವಲ್ಪ ನಾಲೆಡ್ಜಬಲ್ ಇರೋರಿದ್ರೆ ಅವರೇ ಚೇಂಜ್ ಮಾಡ್ಕೋತಾರೆ. ಹಾಗೆ ಮತ್ತು ಇನ್ನೊಂದು ಸೀಲ್ಡ್ SLA ಬರುತ್ತೆ, ಸೀಲ್ಡ್ ಲೀಡ್ ಆಸಿಡ್. ಅಂದರೆ ಇದು ಫುಲ್ ಮೋಲ್ಡೆಡ್ ಆಗಿರುತ್ತೆ, ಇದಕ್ಕೆ ಯಾವುದೇ ಮೇಂಟೆನೆನ್ಸ್ ಇರಲ್ಲ, ಫ್ರೀ ಮೇಂಟೆನೆನ್ಸ್. ಇದು ಫ್ರೀ ಆಗಿರುತ್ತೆ, ಅಂದರೆ ಫ್ರೀ ಮೇಂಟೆನೆನ್ಸ್ ಇರುತ್ತೆ. 1 ಟೈಮ್ ಇನ್ಸ್ಟಾಲ್ ಮಾಡಿದ್ಮೇಲೆ ನೆಕ್ಸ್ಟ್ ಅದು ಫುಲ್ ಡೌನ್ ಆಗಿ ಅದನ್ನು ಬೇಕಾದ್ರೆ ರೀಚಾರ್ಜ್ ಮಾಡಿಸ್ಕೋಬೋದು. ಬ್ಯಾಟ್ರಿ ರೀಚಾರ್ಜ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ನೀವು ನೋಡಿರ್ತೀರ ಲಾರಿಗಳಲ್ಲಿ ಮತ್ತು DGಗಳಲ್ಲಿ, ನಿಮ್ಮ ಗಾಡಿಗಳಲ್ಲಿನೂ ಯೂಸ್ ಮಾಡಿರ್ತಾರೆ. ಅದೆಲ್ಲ ಫುಲ್ಲು ಸೀಲ್ಡ್ ಆಗಿರುತ್ತೆ. ಅದನ್ನು ಚಾರ್ಜ್ ಮಾಡಿ ಯೂಸ್ ಮಾಡ್ತೀರಾ, ಅದು ಚಾರ್ಜ್ ನಿಲ್ತಾ ಇಲ್ಲ ಅಂದಮೇಲೆ ಎಕ್ಸ್ಚೇಂಜ್ ಮಾಡ್ಕೋಬೋದು, ಇಲ್ಲ ಸ್ಕ್ರ್ಯಾಪ್ ಮಾಡಬೇಕಾಗುತ್ತೆ. ಅದೇ ಥರ ಬ್ಯಾಟ್ರಿ ವೋಲ್ಟೇಜಲ್ಲಿ ಬಂದು 12 ವೋಲ್ಟ್ಸು 24 ವೋಲ್ಟ್ಸ್ ಬರುತ್ತೆ DC. ಈ DC ಟು AC ಹೇಗೆ ಕನ್ವರ್ಟ್ ಆಗುತ್ತೆ ನಮಗೆ ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಕ್ಷಮಿಸಿ.